ನನಗೆ ಯಾಕೆ ಇಂಟ್ರೆಸ್ಟ್ ಆಗ್ರಿ ನಾ ಕಾಮಿಡಿ ಪೀಸ್ ಅದನಿ ನೀ ಇದ್ದರ ಓನ್ಯಾಗ ನಾ ರಾಜ ಇದ್ದಂಗ ಎಲ್ಲರಿಗೂ ಹಾಯ್ ಅಡ್ನರಿ ನನ್ನ ಹೆಸರು ಎಲ್ಲರಿಗೂ ಗೊರ್ದೈತೆ ಆದರೂ ಈ ನಾಟಕದಾಗ ನನ್ನ ಹೆಸರು ಮೆಣಸಿನ್ಕಾಯಿ ಮಾರು ಮಾದು ಅಂತ ನಾ ಬುಟ್ಟಿಲ್ಲ ಚೀಲಿಲ್ಲ ಮೆಣಸಿನ್ಕಾಯಿ ಇಲ್ಲ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ ನನಗೆ ವಾಜ್ಯಾಗ್ಯಾವ ಅಲ್ಲಿ ಹಿಂದೆ ಇಟ್ಟು ಬಂದನು ಅದಕ್ಕೆ ನಾ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈಗ ನನ್ನ ಜೋಡಿ ಡ್ಯಾನ್ಸ ನಾಟಕ ಏನು ಮಾಡ್ತಾಳಲ್ರಿ ಆಕಿಗೆ ಹೆದರಲ್ಲ ನೀವೇನು ಕೂತಿರ್ಲಿ ಒಟ್ಟರಿಗೆ ಅನ್ಸಾತನ್ನೆ ಯಾಕಂದ್ರೆ ನನಗೆ ತುಂಬ ಭಯ ಆಗತ್ತದ್ರಿ ಮೆಣಸಿನಕಾಯಿ ರೀ ಮೆಣಸಿನಕಾಯಿ ಕರಿಕಾಯಿ ಬಿಳಿಕಾಯಿ ಕೆಂಪುಕಾಯಿ ಒಣಕಾಯಿ ಇನ್ನ ಏನೇನೋ ಕಾಯಿ ಸೊಟ್ಟ ಕಾಯಿ ಆತ ಅಲ್ಲಿ ಒಬ್ಬ ಯಾರೇ ಹೇಳತ್ತಾರ ತಿಳಿಯೋದು ಅದಕ್ಕೆ ಈಗ ನಮ್ಮ ಕಡೆ ಡೋಣ್ಯಾಗ ಬೆಳೆದಿದ್ದವ್ರಿ ನಮ್ಮ ಕಡೆ ಬಿರ್ಸು ನೀರು ಒಟ್ಟ ಕಿಚ್ಚಿ ಅದು ಸಾರವಾಡ ಡೋಣ್ಯಾಗ ಬೆಳೆದಿದ್ದು ಕಾಯ್ದವ್ರಿ ಅದಕ್ಕೆ ಯಾರ ತಗೋತೀರಿ ಏನ್ರಿ ಅಕ್ಕಾರ ಮಾಮಾರ ಅಣ್ಣಾರ ತಂಗ್ಯಾರ ನಾ ಯಾವ ದಿನ ಬೇಡ ಮೇಲೆ ಹೊರಗೆ ಬರ್ತೀನ ಹೊರಗ ಬರಂಗಿಲ್ಲ ಒಳಗ್ ಪ್ಯಾಕ ಮತ್ತೇನ ಅರಿವು ತರ್ತೇನ ಮೊದಲ ಒಳಗ ಆರ್ಡರ್ ಆಗೈತೆ ಕೈ ಹಿಡಂಗಿಲ್ಲ ಅಸ್ಲಿ ಇರಂಗಿಲ್ಲ ನೀ ಪಿಸ್ತೂಲ್ ಗಿಸ್ತೂಲ್ ಅಂದ್ ಏನ್ ಕೆಲಸ ಇಲ್ಲೇನು ಅಲ್ಲ ಏನ ತಂಡಿ ದಿನದಾಗ ಪಿಸ್ತೂಲ್ ಇಲ್ಲ ಅಂದ್ರೆ ಹೆಂಗೋ ಲವ್ ಆತೋ ಲಪುಡ ಆತೋ ಮನ್ನಿ ಹೊಯ್ಕೊಂಡು ಹೋಗೈತು
ಮುಗಿತೀನಿ ಮದುವೆಗೆ ಬಾರೆ ಅನ್ನತಿತ್ತು ಆತೋ ಲಪಡಾತೋ ಮೊನ್ನೆ ಅವದ ಮದುವೆ ಆತೋ ಕೈ ಮುಗಿತೀನಿ ಮದುವೆಗೆ ಬಾರೆ ಅನ್ನತಿತ್ತು ನಾಲಿ ಮರಗೋದಾದ ಮನದಲ್ಲಿ ನಾವು ಕೂಡಿದ ಜಾಗ ಈಗ ಬರಿಸಾಲಿ ಹುಡುಗಿ ನಿನಗೂ ನನಗಿದ್ದ ಬಿಜಾಪುರ ಲಾಜ ನಮಗೂ ಗೊತ್ತಾಯ್ತು ಹುಬ್ಬಳ್ಳಿ ಲಾಜ್ ಲಾಜಿ ಮೇಲೆ ಕೊಟ್ಟಿದ್ನೆಲ್ಲ ನಿನಗ ಕೆಂಪನ ರೋಜ ನಾವು ಕೈಯ ಮುಟ್ಟಕ್ಕೆ ರೆಡಿ ಇಲ್ಲಿ ಯಾವಾಗ ಲಾಜ್ಗೆ ಹೋಗಿದ್ದೆವು ಮರ ಗೊತ್ತಿನ್ನೇನ ಗೆಳತಿ ನಿನಗ ಹುಲಗಿದ ಮನಗುಳಿ ಲಾಜ ಒಟ್ಟ ನೆನಪ ಇಲ್ಲಿ ಗೋಕಾಕ ತನಗ ಬಂದ ಕೊಡಿಸಿನಿ ಗೆಳತಿ ನಿನಗ ರೋಜ ನಾನು ಬಿಟ್ಟರೆ ತಗೊಳ್ ಪೋಸಿಲ್ಲ ಈಗ ಗೊತ್ತಿನ್ನೇನ ಗೆಳತಿ ಒಟ್ಟ ಒಳಗ ಹೋಗ್ಬಿಡ್ತಾನ ಮತ್ತೆ ಹಿಂಗ್ ಮಾಡಿದೆ ಅಂದ್ರ ಅಲ್ಲ ತಿರೋ ಮಾಡ್ಬಾರ್ದಂದ್ರ ಹೆಂಗೋ ಏನಿದು ಅನುಪುಟ್ಟಿ ರಾಜ ರಾಜ ಮಗನ ನರಮಾದರ ಮಾಜ ಅನುಪುಟ್ಟಿ ರಾಜ ರಾಜ ಮಗನ ನರಮಾದರ ಮಾಜ ನಾನನ್ನ ಪ್ರೀತಿ ಮಾಡಿ ಪರಿವಾರ ಒಂದ್ ಈಟರ್ ಹಿಡ್ದೇನ ಸಾಕು ಬೆಳ್ತಾನ ಬಿಟ್ರು ಪರವಾಗಿಲ್ಲ ಹೋಗೋಣಂತೀಯ ಇನ್ನೊಂದೆರಡು ಹಾಡೋಣ ಬಣ್ಣ ಹಡ್ದಿರೇನ್ರಿ ಸಾಕಾಗಿ ಬಿಟ್ಟು ದೇವ್ರನಿಗೆ ಅವನ್ ಟಚ್ ಮಾಡಿಲ್ಲ ನಾನು ಹೋಗ್ದೇನೆ ಲೇ ಯಾವಲ್ಲ ನಿನ್ನ ಬಕ್ಕ ಬಾರಿ ಬಡಿಲಿ ನಿನ್ನ ಹರದನ 3 ಅಗಸಿ ಕಟ್ಲಿ ಕನಗಿನ ಕಾಣಿಸಂಗಿಲ್ಲ ನಿನಗ ಇವ್ವ ನನ್ನ ದುಂಡನ್ನ ಇಲ್ಲ ಮೆತ್ತಗಾದು ಅಲ್ಲ ಬಾವ ಝೊಗ್ಮರ ಹಂಗಲ್ರಿ ಹಯೋತನ ಹಾದ ನೀವ ಹಿಂಗೆ ಬದಿರಿದ್ರ ನಾ ಏನು ಮಾಡ್ಬೇಕ್ರಿ ಏನ್ ಮಾಡೋದಿಲ್ಲ ಗೊತ್ತಾಗಿತ್ರ ನಾವು ಮಾಡಿದ್ರ ಬರೋಬ್ಬರ ಆಗತ್ರಿ ಏನಾದ್ರು ಏನೂ ಇಲ್ಲ ಅಲ್ಲೇ ನೀನೇ ಬಂದು ನನಗೆ ಹಾಯ್ದ ಇಷ್ಟೆಲ್ಲ ಮಾತಾಡಕತ್ತಿಲ್ಲ ಯಾರ್ಲ ನೀನು ನನಗೆ ಯಾಕೆ ಹಾದಿ ಈಗೆಲ್ಲ ಹಣ್ಣು ನೋಡಿಲ್ಲ ಮಣ್ಣಪಾಲ ಮಾಡಿದಿ ಎಲ್ಲಾರ ದಂಡ ಕೊಟ್ಟಿ ಚಲೋ ಆತ ಇಲ್ಲ ಅಂದ್ರ ಮಂದಿನ ಹೊಯ್ಕೊಂಡು ಕೂಡಿಸಿ ದಂಡ ತಗೊಳ್ಳೋ ಹೆಣ್ಮಗಳದಲ್ಲಿ ದಂಡ ಅಂದ್ರೆ ನಮ್ಗೆ ಫೇಮಸ್ ಇವ್ರ ಮಾಯಿನ ಹಣ್ಣು ಎಲ್ಲೇರದವ್ರಿ ಕೆಳಗ್ ಬಿದ್ದಾವಲ್ಲ ಕಾಲೇ ಕಾಣತಾವ್ರಿ ಅಲ್ಲಿ ಮೂಲಿಗೆ ಬಿದ್ದಾವ ಚಿಕ್ಕವ್ ಏನ್ರಿ ನಿಮ್ಮ ಕೈಯಾಗ ಇಲ್ಲಿಲ್ರಿ ಹಾ ಸುಳ್ಳು ಹೇಳತ್ತಾರ ನೋಡ್ರಿ ಇವ್ ನಾನು ಹುಳ್ಳ್ಯಾಳ ಚಿನ್ನು ರೀ ಹಾ ರೀ ನಮಗ್ ಗೊತ್ತಿಲ್ರಿ ಇವ್ರ ಇವ್ರಲ್ರಿ ಅವ್ರಿಗೆ ಗೊತ್ತಿಲ್ಲ ಪಾಪ ಒಳಗ್ ಬಂದನು ಕೈಯ ಮುಗದಾರ ಅವ್ರ ಪಾಪ ಅದು ಒಂದೇ ಗೊತ್ತೈತಿ ಅಲ್ಲ ಮಾವಿನ ಹಣ್ಣು ಹೊಡೆದಿ ಈಗ ಹೆಂಗ್ ಮಾಡೋದಂತ ನಾ ಏನ್ ವ್ಯಾಪಾರ ಮಾಡ್ಬೇಕ ಅಲ್ಲೇ ನಿಲ್ಲಪ್ಪಿ ಯಾವಾರ ಇಲ್ಲಿ ಅಲ್ಲ ನೀವು ಎಬಸದ ಬೇತನ ಏನು ಗಿಚ್ಚಕೊಂಡು ತಾಡೋಯ ಪತಕತೆ ಮಾಮ ಅಂದ ಬರ್ಸ ತಾಳ ಮೈಗೆ ಮೈ ಕೈಯಿನ ಗಾಡಿ ಹೊಟ್ಟಂಗ ರೈ ರೈ ಸೊಯ್ ಸೊಯ್ ಹೊಟ್ಟಂಗ ರೈ ರೈ
ಗಾಡಿ ಹೊತ್ತಂತ ರೈ 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 ಹೊತ್ತಂತ ರೈ 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 ಹೊತ್ತಂತ ರೈ ರೈ ಗೋಧಿ ಬಣ್ಣ ಜವಾರಿ ಹೆಣ್ಣ ಬಿಡುದಿಲ್ಲ ನಿನ್ನ ಸಹಿಸಿದಿ ನನ್ನ ಹರೆಯದ ಯವನ ಸೌಂದರ್ಯ ನೀನ ಮಲ್ಲಿಗೆ ಹೂವಿನ ಪರಿಮಳವಿನ ಯಾವ ಮುಟ್ಟಿ ಬಂದ ಕಾಣುವುದಿಲ್ಲ ಈ ಹೆಣ್ಣಿನ ಇಚ್ಛಿಸುನಿ ನಾನು ಎಪ್ಪತ್ತೈ ಗಾಡಿ ಹೊಂದಾಟ ರೈ 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 ಹೊತ್ತಂಗ ರೈ ರೈ ಅಲ್ಲ ಪಾಪ ಮಲ್ಲಿ ನಾ ಹೇಳ್ತಾನೆ ಕೇಳ್ರಿ ಹೇಳಲ್ಲ ನಿಮ್ಮ ಎಷ್ಟು ಮಾವಿನ ಹಣ್ಣು ನನಗೆ ಟಚ್ ಆದ್ಮ್ಯಾಗ ಒಡೆದಾವು ಕಳೆದಾವು ಅವೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಸೀನಲ್ಲಿ ತಂದು ಕೊಡ್ತೀನಿ ಏನಿ ಕೊಡ್ತೀನಿ ಗ್ಯಾರಂಟಿ ಆಯ್ತು ನನಗೆ ನೀ ಜಗಳತ್ತಾಗಿ ಮನುಷ್ಯನಲ್ಲ ಪಾಪ ನೀ ಕಂಪಲ್ಸರಿ ವಿಲನ್ ಮಾಡವ್ ನೀನು ಕಾಮಿಡಿ ಕೊಟ್ಬಿಟ್ಟಾರ ಏನು ಮಾಡಕ್ಕೆ ಬರಂಗಿಲ್ಲ ಕೊಡ್ತಿಲ್ಲ ಮತ್ತ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪಗೆ ಹೇಳಿ ಹಲ್ಲ ಉದುರಿಸ್ತಾನೆ ಮತ್ತ ಸರ ನಡುವೂರಾಗ ಕಡದರ ಕಡಲಿ ತರತನೆ ಬಿಡೋದಿಲ್ಲ ಯಾಕೋ ಯಾವ ಇವತ್ತು ಗೊತ್ತಾಗುತ್ತೆ ನಡುವೂರಾಗ ಕಡದರ ಕಡಲಿ ತರತನೆ ಬಿಡೋದಿಲ್ಲ ಮಗಲ್ಲ ಹಗದಿಲ್ಲ ನಿಮ್ಮ ಪಾಡಾನಲ್ಲ ಯಾರು ಚಿಕ್ಕಿನ ಇವಾಗ ಚಾರ್ಜ್ ಆಯ್ತು ಅದು ಬ್ಯಾಟ್ರಿ
ಹೋಗಂಗಿಲ್ಲ. ಬಾ ಅಂದ್ರೆ ಏನಮ್ಮನ್ ಎತ್ತಕ ಬರ್ತಿ, ದೂರ ಹೋಗಂದ್ರ ಆ ಕಡೆ ಹೋಗಿ. ನೋಡ್ರಿ ಎಟೋತನ ಕೈ ಹಿಡಿಲಿಲ್ಲ ಅಂದ ಈ ಕೈ ಹಿಡಿದ್ರ ಈ ತರ ಮಾತಾಡ್ತಾವ. ಏನ್ ನೋಡ್ರಿ ಹೆಂಗ್ ಮಾಡೋದು? ಇಲ್ಲ ಬಗಲಾಗ ಎತ್ ಕುಂದ್ರ ಬಾ ಸುಮ್ಮ. ಅಲ್ಲ ಹಂಗ ಮತ್ತ ಹಿಡಿದು ಮಾಡ್ದಂದ್ರ ಹೆಂಗ ಮಾಡಿದ್ ಗೊತ್ತಾಗಿರ್ಬಾರ್ದಕ್ಕೆ. ಹಂಗಲ್ರಿ ಎತ್ತಕ್ ಹೋದ್ರ ದೂರ ಸರಿ ಆಯ್ತಿ, ಮತ್ತೆ ಹೆಂಗ್ ಮಾಡ್ಬೇಕು ನೀನು? ಇಲ್ಲಿ ಈಗ ನಾನು ದಂಡ ಕೊಡ್ತೇವೆ ಇಲ್ಲೋ ಪಟ್ನ ಕೊಡ್ಬೇಕು. ಕೊಡೋಣ. ಎಷ್ಟು? ಏನ್ ಬಾಳಿಲ್ಲ, ಒಂದ್ 5 ಅರಣ್ಯ ಇದ್ವಲ್ಲ, 1 ಲಕ್ಷ ರೂಪಾಯಿ ಆಗತ್ತ. 1 ಲಕ್ಷ 2 ಲಕ್ಷ ಕೊಡೋಣ ಬಿಡ್ರಿ ನಿಮ್ಗೆ. ಏನಿಗೆ ಕೊಡ್ತಾನಂದ್ರ ಅವನು ತಗೊಂಡ್ ಹೋಗೋರ. ಇಡೀ ಬ್ಯಾಂಕ್ನ ನಮ್ದೈತಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳದ್ರ. ಮತ್ತ ಹಂಗನ್ ಬಿಡೋ ಮರೆ, ಪವರ್ ಬ್ಯಾಂಕ್ ಐತ ಏನ್ ಇದು? ಯೂನಿಯನ್ ಬ್ಯಾಂಕ್ ಐತ್ರಿ. ಹೌದಾ? ಏ ಹಂಗಾದ್ರ ಅಲ್ಲೇ ಹೋಗುದು ಈಗ ರೈಟ್ ಬ್ಯಾಂಕಿಗೆ ಬಿಟ್ಕೊಳಕ್. ಗಾತಾತ್ರು ಗಾತಾತು. ಅವ್ರಲ್ಲ ಅಲ್ಲಿ ಕೊಟ್ಟಾರ ಬೇರೆದಾರ. ಯಾವ್ದಲ್ರಿ ಅವ್ರ ಹೆಸರ್ಲೇನೆ ನಿಮ್ಗೆ ಹತ್ತು ಕೊಟ್ಟಾರ ಅವ್ರು. ಈಗ ಬುಟ್ಟಿ ಕಾಲಿನ ತುಂಬುದು ಒಂದ. ಹಾ ತಗೋ ಅಲ್ಲಿ ಅಜ್ಜ ಕೊಡತ್ತ. ನಾನು ಒಟ್ಟು ನೋಡ್ರಿ, ಬರೀ ಇವ್ರನ್ನ ನೋಡಿದ್ರೆ ಹೆಂಗ ನೀವು? ನಿಂದೆ ನೋಡ್ತಿ, ಬರೀ ಮಾಡುವಾಗ ಮಾಡಂಗಿಲ್ಲ ನೀ. ಯಾವಾಗಾರ ಮಾಡ್ರಿ ಕೆಲ್ಸ ಆಗುದಿಲ್ಲ, ಅದು ಮಾಡೋ ಟೈಮ್ನಾಗ ಮಾಡ್ಬೇಕು ಅಷ್ಟೇ. ಆಯ್ತ, ನೀನ್ ರೊಕ್ಕ ಕೊಡೋದು ಬೇಡ. ಏನಾಯ್ತ್ರ? ನೀನ ರೊಕ್ಕ ಕೊಡೋದು ಬೇಡ. ಮತ್ತೆ ಚಸ್ಮಾ ತೆಗಿ ಮೊದಲು. ಯಪ್ಪ, ಚಸ್ಮಾ ತೆಗಿದ್ರೆ ನನಗೆ ಭಯ ಆಗತ್ತೆ, ಅದಕ್ಕೆ ಹಾಕೇನಿ ಚಸ್ಮಾ. ಭಯ ಹೋಗತ್ತ. ನನಗೆ ಇವ್ರು ನೋಡಿದ್ರೆ ಭಯ ಆಗತ್ತೆ, ಅದಕ್ಕೆ ನಾ ಚಸ್ಮಾ ತೆಗಿಯಲ್ಲ. ನಾ ಈ ಚಸ್ಮಾ ಎದ್ದ ನೀನು ಮಾಡ್ತಾನೆ ಅಂದ್ರೆ ನಾಟಕ. ನೀ ಏನ್ರಿ ತಿಳ್ಕೊಂಡಿದ್ದಿ? ಮತ್ತೆ ಮಾಡೋ ಮಕ್ಕ ನೋಡಿ ನಾವು ಕೆಡಿಬೇಕು, ಎಲ್ಲರೂ ಮಾಡಿದ್ರೆ ಚಲೋ ಆತತ್ತ. ಏ ಬ್ಯಾಡೋ ಮರ, ಅದು ಯಾವ್ದು ಮಾಡೋದು ಬೇಡ. ಭಯ ಬ್ಯಾಟ್ರಿ ಇವಾಗ ಚಾರ್ಜ್ ಆಗತ್ತೈತಿ. ನೆಕ್ಸ್ಟ್ ಸೀನ್ ಐತಲ್ಲ, ಬೆಂಕಿ ಬಬ್ಲದೆ ಇಲ್ಲಕ್ಕಾದ್ರ ಕಾಕಂಡಿಗೆ ಗಂಡು ಮೆಟ್ಟದ ಕಾರು ನಿಮ್ಮ ಹೆಂಗೈತಲ್ಲ ಆ ತರ ಮಾಡ್ತಾನೆ. ಕರೆ ಅವಾಗ ನಮ್ದು ಇರಂಗಿಲ್ಲ ಕೆಲಸ, ಅವಾಗೆಲ್ಲ ನೀನ ಮಾಡ್ಬೇಕಾಗತ್ತ. ಶಾಂಪು ಹಚ್ಚಿ ತೊಳೆದನ, ಏನ ಚಂದನಾರು ತಾವು ಕೂದನ, ಗಂದಂತ ತೆರೆದಿಟ್ಟಿನ ಅವರ ಮನೆಯ ಬಾಗಿಲ, ಮನೆಯ ಬಾಗಿಲ. ಕೆಂಪಾದ ಹೆಣ್ಣಾಗಿ ನೆಂಬಿಗೆ ಬರುವಾಗಿ ಒಪ್ಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ.
ಮಲೆ ನಿಮ್ಮಪ್ಪ ಎಲ್ದಾನ ಇವಾಗ? ಅಯ್ಯೋ ನಮ್ಮಪ್ಪ ಇನ್ನು ಇಲ್ಲ ಅಂತ ತಿಳ್ಕೊಂಡೆ ನೀನು. ಅಲ್ಲ ಇವನ ನಾ ಎಲ್ಲಿ ತಿರುಪತಿಗೆ ಹೋಗ್ಯಾನತ್ ಮಾಡಿದ್ದೀನಿ. ಏ ಇಲ್ಲ ಮರೆಯ ಎಲ್ದಾನ ಮತ್ತೆ ಬರೀ ದಿವಸ ವ್ಯವಹಾರ ಮಾಡಿ 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 ಸಾಕಾಗಿ ಹೋಗಿತ್ತು ನಮ್ಮಪ್ಪಗೆ. ಹೌದಾ? ಕೋಟಿಗಟ್ಲೆ ವ್ಯವಹಾರ ಅವನು. ನಾ ಇಲ್ಲ ಏನ್ ತಂಡಿದ್ದಾನ? ತಂಡ್ಯಾಗ ಏನಾಗೈತಿ? ಇದ್ಯಾಕೋ ಬಾಗಲಕೋಟ ಬಸ್ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂಗಾಳ ಕಡಿಪಿಡಿಕಿ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ಆದ್ರೂ ಚಸ್ಮಾ ಮತ್ತೇನ್ರಿ ಹೆಂಗ್ರಿ ಚಸ್ಮಾ ತಗದ್ಲ ಸಾಕ್ಬಿಡ. ಹೌದಾ ನಿಮ್ಗೆ ಹಾಕಿನಲ್ರಿ ಅದನ್ನ ಹೌದು ಹೌದ್ರಿ. ತೆಗೆದ್ರು ಬಾ ಸಾಕ್ ಬಾ ದೋಸ್ತಿ, ಹಿಂಗಾದ್ರೆ ಕೆಲ್ಸ ಆಗುದಿಲ್ಲ. ಅವನ್ ಮಾಡಿದ್ರೆ ಗಜ್ಮ ಆಗಿರ್ಬೇಕು ಅವ. ಬರ್ಲ ಟಾಟ ಬುಟ್ಟಿ ತಗೊಂಡ್ ಹೋಗ್ಬೇಕು ಮಾರ ಮೊದಲು. ಅದ್ರ 50-50 ಇಲ್ಲ. ಇಲ್ಲ 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 ಹಂಗೆಲ್ಲ ಇರಂಗಿ. ಓಕೆ ಸರಿ ಬಾಯ್. ಬರ್ಲ ಟಾಟಾ. ಅರುಣ್ ಹಾಗೂ ಸಂಘಟಕರಿಂದ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ಸುನಾಮಿ ಸುಟ್ರುಗಾಳಿ ಬಿರುಗಾಳಿ ಯಾವಾಗ್ಲೂ ಒಂದ್ಸರ ಬರುತ್ತೆ. ಅದ್ ಬರುತ್ತೆ ಅಂದ್ರೆ ಅದ್ರ ಭಯ ಇರುತ್ತೆ, ಅದ್ ಬಂದು ಆದ್ಮೇಲೆ ಅದ್ರ ಹವಾ ಇರುತ್ತೆ. ನಾನ್ ಬರುವವರೆಗೂ ಮಾತ್ರ ಬೇರೆಯವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ. ಅಂದು ಧಾಪರೋಗದಲ್ಲಿ ಶ್ರೀ ಕೃಷ್ಣನ ಉಪದೇಶಿಸಿ ಮಿಂಚಿ ಮರ್ಯಾದೆ, ಆದರೆ ಈ ಕಲಿಯುಗದ ಕರ್ಮಯೋಗಿ ಬೆಂಕಿ ಆಡಿದ ಮಾತನ್ನು ಕಾರ್ಯರೂಪಕ್ಕೆ ತರುವುದೇ ಈ ಚಲಹಂತಕನ ಮಲನ ಚಮತ್ಕಾರ. ಮೋನಿಕಾ, ಇಂದಿನಿಂದ ನಮ್ಮಿಬ್ಬರ ಕೈ ಕುಲುಕದೆ ಅಂದ ಮೇಲೆ ನಾ ಎನ್ನುವ ನಮ್ಮದರ ನರವನ್ನು ಕತ್ತರಿಸಿ ಅವರ ಆಸ್ತಿಯನ್ನು ದೋಚಿ ನಾವಿಬ್ಬರು ಸರ್ವರಾಜ್ಯ ಅಂತಸ್ತಿನ ಮೇಲೆ ನೆಲೆಯಾಗಿ ನಿಲ್ಲಬೇಕು. ಡೋಂಟ್ ವೆರಿ ಮಿಸ್ಟರ್ ಬೆಂಕಿ, ಡೋಂಟ್ ವೆರಿ. ಈ ಮೋನಿಕಾ ಯಾವ ಕಾಲಕ್ಕೂ ಕೈ ಕುಲುಕಿದವಳಲ್ಲ. ಕುಲುಕಿದವಳು ಅಂದಮೇಲೆ ನಾನು ಅಂದುಕೊಂಡ ಹಾಗೆ ನಡೆಯಲೇಬೇಕು. ಮೈ ನಾಯಕಿ ನಹಿ, ಮೈ ಖಳನಾಯಕಿ ಬೋಲೋ. हीरो नहीं, माय हीरोइन बोलो. मेरा लेडी टाइगर डन है. डोंट वरी लेडी टाइगर मोनिका, स्टेट को एक ही मंत्री, देश को एक ही प्रधानी, नाटक एक ही कलेक्टर, सर्प कालिंग सर्प ಅಂದ್ರೆ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೇನೆ. ಬನ್ನಿ ನನ್ನ ಜೊತೆಯಾಗಿ ನನ್ನ ತಪ್ಪಿಕೊಂಡು ಜೊತೆ ಹಾಡಾಡುವ. ನಿನ್ನ ಅಪೇಕ್ಷೆದಂತೆ ಆಗಲಿ ಚಿನ್ನ. ಹೆಣ್ಣನ್ನು ನಿನ್ನಂತೆ ಹೆಣ್ಣನ್ನು ಕೊಟ್ಟಿಲ್ಲ ಶರಣಾದ ಈ ರೂಪಕ್ಕೆ. ಜೇನುಂಟ ದುಡಿಯಿಂದ ಸಿಹಿದಂತು ಕಾಣಿಕೆ ಹುಡುಗಾರೆ ಈ ಪ್ರೇಮಿಗೆ.
ಮೋನಿಕಾ ಇಂದಿನ ಈ ಶ್ರೀಮತ್ ವಜ್ರಕಾಂತರ ಸ್ನೇಹ ಬೆಳೆಸಬೇಕು. ನೀನು ಅವನು ಆಡಿಸುವ ಗೊಂಬೆ ಅಂತ ಆಡಬೇಕು. ಮುಂದಿನದು ನಮಗೆ ಗಪ್ಪೆಸ್ತಂಭದಲ್ಲಿ ತಿಳಿಸುತ್ತೇನೆ, ಅಲ್ಲಿಗೆ ಬೇಗನೆ ಬಂದು ಬಿಡು. ಇನ್ನೊಂದಿಗೆ ರಾತ್ರಿ ಕಳೆದು ಅದೆಷ್ಟೋ ದಿನಗಳ ಗತಿಸೋದು. ಇಂದು ನಡೆಯಲಿ ನಮ್ಮಿಬ್ಬರ ರಾಸಲೀಲಿ ಹಚ್ಚದ ರಂಗದಾಟ.
चाय में शक्कर नहीं तू पीने के लिए क्या मजा बेड में एक लड़की नहीं तू सोने के लिए क्या मजा समझा Hello, Surya. How are you? I am fine, Monica. What is surprise? ಹಾ ಸೂರ್ಯ, ನಿನ್ನನ್ನು ನೋಡೋದಕ್ಕಂತ ನಾನು ನಿನ್ನನ್ನೇ ಹುಡುಕುತ್ತಾ ನಿಮ್ಮ ಊರಿಗೆ ಬಂದಿದ್ದೇನೆ. ಸುಳ್ಳು ಹೇಳಬೇಡ ಮೋನಿಕಾ. ನಿನ್ನ ದಿನ ಭೇಟಿಯಾಗದೆ ದಿನಗಳು ಭಾಳ ದಿನಗಳಾದವು. ಏನು ಒಂದು ಫೋನ್ ಮಾಡದೆ ನನ್ನನ್ನು ಭೇಟಿಯಾಗಲು ಬಂದಿರಲು ನಂಬಲು ಸಾಧ್ಯವೇ? ಸೂರ್ಯ, ನಾನೇಕೆ ಸುಳ್ಳು ಹೇಳೋದಕ್ಕೆ ಹೋಗ್ಲಿ, ನಿನ್ನ ಜೊತೆ ಕಳೆದ ಮೊದಲ ಕ್ಷಣಗಳು ತುಂಬಾ ನೆನಪಾಗ್ತಾ ಇತ್ತು. ಅದಕ್ಕೋಸ್ಕರ ನಿನ್ನನ್ನೇ ಹುಡುಕುತ್ತಾ ನಿನ್ನ ಪ್ರೇಕರ್ನ ಹತ್ರ ಓಡೋಡಿ ಬಂದಿದ್ದೇನೆ. ನೋಡು ಮೋನಿಕಾ, ಪಕ್ಷಿ ಎಷ್ಟು ದೂರ ಹಾರಿದರೂ ಕೂಡ ತನ್ನ ಗೂಡಿಗೆ ಬರಲೇಬೇಕಲ್ಲವೇ? ಹಾಗೆಯೇ ನಾನು. ನೋಡು ಮೋನಿಕಾ, ನಾನು ಅಗ್ರಿ ಪದವಿ ಪಡೆದರೂ ಕೂಡ ಮರಳಿ ನನ್ನ ಊರಿಗೆ ಬಂದೆ. ಯಾಕೆಂದರೆ ನಾನು ನೌಕರಿ ಮಾಡಿ ಮತ್ತೊಬ್ಬರು ಮುಂದೆ ಕೈ ಚಾಚಿಕೊಳ್ಳೋದು ನನಗೆ ಬೇಕಾಗಿಲ್ಲ. ಭೂಮಿ ತಾಯಿಯ ಮಡಿಲಲ್ಲಿ ಬೀಜವನ್ನು ಬಿತ್ತಿ ಇಡೀ ದೇಶಕ್ಕೆ ಅನ್ನ ಹಾಕುವುದೇ ಈ ಬಡ ರೈತರ. ಸೂರ್ಯನ ಸುತ್ತ ಹೇಗೆ ಭೂಮಿ ಸುತ್ತುತ್ತದೆಯೋ ಅದೇ ರೀತಿ ಭೂಮಿಗೆ ಕೂಡ ಮೌನ್ ಕೈದ ಹಾಗೆ. ಅದಕ್ಕೋಸ್ಕರ ನಿನ್ನನ್ನೇ ಹುಡುಕುತ್ತಾ ನಿಮ್ಮ ಊರಿಗೆ ಬಂದಿದ್ದೇನೆ. ಹೌದು, ಇದೇನಿದು? ಪೆಣ್ ಹಿಡಿಬೇಕಾದ ಕೈಯಲ್ಲಿ ಜಂಟಿ ಹಿಡಿದಿದ್ದೀಯಾ? ಬ್ಯಾಗ್ ಹಾಕಬೇಕಾದ ಹೆಗಲಲ್ಲಿ ರಂಟೆ ಹೊತ್ತಿದೀಯಾ? ಏನಿದು ನಿನ್ನ ವೇಷ? ಇರಲಿ ಮೋನಿಕಾ, ಪಕ್ಷಿ ಎಷ್ಟು ದೂರ ಹಾರಿದರೂ ಕೂಡ ಮರಳಿ ತನ್ನ ಗೂಡಿಗೆ ಬರಬೇಕಲ್ಲವೇ? ಹಾಗೆ ಈ ಸೂರ್ಯ, ಮೆಚ್ಚಿದೆ ನಿನ್ನ ಕಾಯಿಗೆ. ನೀನೇ ನನ್ನ ಹೃದಯ ಗೆದ್ದ ರೈತದಾತ, ಅನ್ನದಾತ. ನನ್ನ ಗೆಳತಿಯನ್ನು ನಡು ರಸ್ತೆಯಲ್ಲಿ ನಿಮ್ಮನ್ನಂತ ಮಾತಾಡ್ಕೊಂಡಿರ್ತಿದ್ದಲ್ಲ. ನಡೆ, ನನ್ನ ಮನೆಗೆ ಹೋಗೋಣ. ಬೇಡ, ಮತ್ತೆ ಮುಂದೆ ಯಾವಾಗಲಾದ್ರೂ ಬರ್ತೇನೆ. ನಾನೇನು ಹೋಗಿ ಬರ್ತೀನಿ. ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಹುದು. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ ನಡೆದು ಬಾ ಬೆನ್ನಗೆ ನಾವದಿಸುವೆ ನನ್ನಿಗೆ ನಡೆದು ಬಾ ಬೆನ್ನಗೆ ಮುಗಿಸುವೆ ಮಂದಿಗೆ. ಹುಡುಗನ
ಮತ್ತೆ ಕಾಲೇಜು ದಿನಗಳು ಮರುಕಳಿಸಿದವು. ಹಾಂ, ನನ್ನ ಮೋನಿಕಾ ಶ್ರೀಮಂತಿಕೆಯಲ್ಲಿ ಪ್ರೀತಿ ಪ್ರೇಮ ಮರೆತಿಲ್ಲ. ಇರಲಿ, ನನ್ನ ಗೆಳೆಯನ ಹುಡುಕಾಟದಲ್ಲಿ ಸೂರ್ಯ, ಈ ನಿನ್ನ ಸಹಾಯ ಸಹಕಾರಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರುತ್ತೇನೆ. ಇದೆಂತ ಮಾತನಾಡುತ್ತೀರಿ ಗೆಳೆಯ? ನಿನ್ನ ನಡುವೆ ಸಂಬಂಧದ ಚಿರಋಣಿ ಬೇಡ. ಏನೇ ಹೇಳದಿದ್ದರೂ ಆ ಪಲ್ಲವಿಗೆ ಹೇಳು. ಯಾಕಂದರೆ ನಿನ್ನ ಬಿಡುಗಡೆಗೆ ಕಾರಣ ಹಣದ ಸಹಕಾರವೇ ಅವಳದು. ಥ್ಯಾಂಕ್ಸ್ ಪಲ್ಲವಿ. ಸೂರ್ಯ, ಈ ನನ್ನ ಮನೆತನವನ್ನು ಈ ಪರಿಸ್ಥಿತಿಗೆ ತಂದ ಹರಾಮ್ ಕೋರರನ್ನು ಹಿಡಿದೆಳೆದು ತಂದು ನಮ್ಮ ತೆಂಗಿನ ತೋಟದಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ನಾ ಮೆಟ್ಟುವ ಮೆಟ್ಟಿನ ಹಾರ ಮಾಡಿ ನಮ್ಮೂರಿನ ಅಗಸಿ ಬಾಗಿಲಿಗೆ ಹಾಕಿದಾಗಲೇ ನನಗೆ ಸಮಾಧಾನ. ಆ ಘಾತುಕ ತನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೂ ಕೂಡ ಈ ಸೂರ್ಯ ಅವನನ್ನು ಬಿಡದಿದ್ದರೆ ಸುಮ್ಮನೆ ಬಿಡುವುದಿಲ್ಲ. ಈ ರೈತ ರೊಚ್ಚಿಗೆದ್ದರೆ ರಣಕವಳೆ. ಸೂರ್ಯ, ನನ್ನ ಎಲ್ಲಿ ಕಾಣ್ತಾನೆ ಇಲ್ಲ. ನಾನು ಅವನನ್ನು ಹುಡುಕುತ್ತಾ ಇದ್ದೇನೆ. ಪಲ್ಲವಿಯನ್ನು ಕಳಿಸಿ ಬಾ, ಅಷ್ಟರಲ್ಲಿ ನಾನು ಹುಡುಕಿಕೊಂಡು ಬರುತ್ತೇನೆ. ಹೋಗಿ ಬಾಗಿಲೆ, ಆಯ್ತು. ಪಲ್ಲವಿ, ನಾನು ನಿನ್ಗೆ ಎಷ್ಟು ಸಾರಿ ಹೇಳಿದ್ದೇನೆ ಈ ನನ್ನ ಗೆಳೆತನವನ್ನು ಮರೆತು ಬಿಡು ಎಂದು. ಹುಲಿಯ, ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯಾ ಮರೆತು ಬಿಡು ಎಂದು. ನೋಡು, ನೀನೇ ನನ್ನ ಉಸಿರು, ನನ್ನ ರಕ್ತದ ಕಣಕಣದಲ್ಲಿಯೂ ನಿಮ್ಮ ಪ್ರೀತಿ ಅಮರ ಮೂಡಿದೆ ಅಂದಮೇಲೆ ನಿಮ್ಮನ್ನು ಮರೆಯಲು ಹೇಗೆ ಸಾಧ್ಯವಿಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಲ್ಲಿ ಹುಟ್ಟಿದ ವೀರ ಪುರುಷ ನಾನು. ನನ್ನ ತಂದೆ ತಾಯಿಯ ಹಾಗೆ ಈ ಸಮಾಜ ಮತ್ತು ರೈತರಿಗಾಗಿ ಮುಡಿಪಾಗಿಟ್ಟಿರುವೆ ಈ ನನ್ನ ಜೀವನ. ನೋಡು ಹುಲಿಯ, ನಮ್ಮಿಬ್ಬರ ಪ್ರೀತಿ ಹಿಂದೆ ನಿನ್ನೆಂದಲ್ಲ, ಚಿಕ್ಕ ವಯಸ್ಸಿನಿಂದಲೂ ನೋಡಿ ಈಗ ಬೆಳೆದು ಅದು ಹೆಮ್ಮರವಾಗಿದೆ. ನಾನು ಇದ್ದರೂ ನಿನ್ ಜೊತೆನೆ ಇರ್ತೀನಿ, ಸತ್ರು ಕೂಡ ನಿನ್ ಜೊತೆನೆ ಸಾಯ್ತೀನಿ. ನಿನ್ನಿಷ್ಟದಂತೆ ಆಗಲಿ, ಹೋಗೋಣ ನಡಿ. ನಿಲ್ಲು ಹುಲಿಯ, ಹೋಗೋಕ್ಕಿಂತ ಮುಂಚೆ ಏನೋ ಕಾಣಿಕೆಯಾಗಿ ಕೊಡ್ತೀನಂತ ಹೇಳಿದ್ರಲ್ಲ, ಏನದು? ಅದನ್ನು ಮರೆಯಕ್ಕಾಗೈತೇನ? ಖಂಡಿತ ಕೊಡ್ತೀನಿ. ಪಲ್ಲವಿ, ವಜ್ರದ ಗೋಡೆ ಇರಲಿ, ಸಾವಿರ ಸೈನ್ಯ ಬರಲಿ, ಬ್ರಹ್ಮಾಂಡವೇ ತಿರುಗಿ ವೈರಿಯಾಗಿ ಕಾಡಲಿ, ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಸಿಂಧೂರ ಹಚ್ಚುವೆ ನಿನಗೆ ಮನದಲ್ಲಿ ಮನಸಾಕ್ಷಿಯಾಗಿ. ಹುಲಿಯ, ಚಿಲಿಪಿಲಿ ನಾದದಿಂದ ರುಕ್ಕರಿಕ್ಸಿ ಹಕ್ಕಿ ಪಕ್ಷ ಕೂಗು ಕೇಳಿದ್ರೆ ಅಬ್ಬ, ಇಂದು ನಾನು ಧನ್ಯಳಾದೆ. ಅದು ನನಗೆ ಆಶೀರ್ವಾದ. ಹುಲಿಯ, ಈ ಬಣ್ಣದ ಚಿಟ್ಟಿನ ಬಣ್ಣದಲ್ಲಿ ನಿಮಗೇನು ಅನಿಸೋದಿಲ್ವೇನು? ಅಷ್ಟೇ ಅಲ್ಲ, ನಿಮ್ಮನ್ನು ಎಷ್ಟೊಂದು ವರ್ಣಿಸಿದ್ರು ಕಡಿಮೆ. ಮಧುವನಗಿತ್ತಿಯಂತೆ ಅಲಂಕೃತಗೊಂಡ ಪ್ರಾಕೃತಿಯ ಸೊಬಗಿಗೆ ಮನಸೋತ ಭಾಸ್ಕರನು ನಿದ್ದೆಯಿಂದ ಎದ್ದು ಬಂದಂತಹ ದೃಶ್ಯವಿದು. ಇಂಥ ಸುಂದರ ಮನೋಹರ ರಮಣೀಯ ಸಮಯದಲ್ಲಿ ನಿನ್ನ ಅಪೇಕ್ಷೆ ಏನೆಂದು ನನಗೆ ಅರ್ಥವಾಯಿತು. ಅರ್ಥವಾದ ಮೇಲೆ ಮತ್ತೆ ಕೀತನ ಬನ್ನಿ ರಾಜ, ನನ್ನೊಂದಿಗೆ ಕೂಗಿ ಹಾಡರು. ನಿಷ್ಠದಂತೆ ಆಗಲಿ. ಅದು ಮೆಡೆಯಲು ಸವಿ ನುಡಿಯಲು ನನ್ನ ಎದೆಯ ಒಳಗೆ ತನನ, ಅದು ಕರೆಯಲು
ಜೊತೆ ಬೆರೆಯುವು ಹೃದಯವೇ ಪ್ರೀತಿ ಕವನ ಬಂದು ತುಂಬಾ ಒಳ್ಳೆಯಿತು. ಸರಿ ಹೋಗೋಣ ನಡಿ. ಸತ್ಯ, ಧರ್ಮ, ನ್ಯಾಯ, ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಧರ್ಮವನ್ನು ರಕ್ಷಿಸಲು ಎಂತಿಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ನಮ್ಮಂತವ್ರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ. ಅಡ್ಡದಾರಿ ಹಿಡಿದು ದುಡ್ಡು ಮಾಡಿ ನಿಮ್ಮಂತವ್ರನ್ನ ದೊಡ್ಡವರನ್ನಾಗಿ ಮಾಡುವುದೇ ನನ್ನ ಕಾಯಕ. ಮಾತೆತ್ತಿದ್ರೆ ಸಾಕು, ಬರೀ ಸಮಾಜ 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 ಅಂತ ಹೇಳ್ತಿರಲ್ಲ. ಸಮಾಜ ಅಂದ್ರೆ ಏನು? ಅದು ನೀವೇ. ನಮ್ಮಂತವರು ತಪ್ಪು ದಾರಿ ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿ ಬಲಾತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರ್ಬೇಕಾದ್ರೆ ಹೂವಿನಾರ ಹಾಕಿ ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡುವವರು ನೀವೇ. ಏನ್ರಿ ನೀವು? ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ, ವಿಲನ್ ತಂದು ಹೀರೋನು ಮಾಡ್ತೀರಾ. ಅದಕ್ಕೆ ನಿಮ್ಮಂತವರ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ನೀವು ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲೇ. ನೆನ್ತ್ಕೋ, ಯಾರು ನೀನು? ನಾನೊಬ್ಬ ಈ ಊರಿನ ರೈತನ ಮಗ. ಎಲ್ಲಿ ಹೋದ್ರು ಈ ರೈತರೇ ಗಂಟು ಬೀಳ್ತಾ ಇದ್ದೀರಲ್ಲ. ಮರಿ, ನಿಮ್ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರ್ದು. ಯಾಕೆ? ನಾನೇ ಹೇಳ್ಕೊಳ್ಳಬಾರದು. ಮರಿ,
ನಿಮ್ಮ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರ್ದು. ನಾನೊಬ್ಬ ಬೀದಿ ಭಿಕಾರಿ ನನ್ನ ಮಗ, ನಾನೊಬ್ಬ ದರೋಡ್ಕೋರ್ ನನ್ನ ಮಗ, ನಾನೊಬ್ಬ ಕೆಟ್ಟ ಕಿರಾತಕ ರೈತನ ಮಗ ಅಂತ ಹೇಳ್ಕೋಬೇಕು. ನೀನು ನಿಜವಾಗಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದೀಯಾ ತಾನೇ? ಯಾಕೆ ನೀನು ನಿನ್ನ ತಂದೆಗೆ ಹುಟ್ಟಿ ಬೇರೆಯವ್ರ ಹೆಸರು ಹೇಳಲಿಕ್ಕೆ ಆಗುತ್ತಾ? ತಮ್ಮ, ಅದ್ ಹೆಂಗ ಆಗತ್ತೆ? ಮತ್ತೆ ನನ್ನ ತಂದೆಗೆ ಬೀದಿ ಭಿಕಾರಿ ನನ್ನ ಮಗ, ಕೋರಿ ನನ್ನ ಮಗ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗೋದಿಲ್ಲ ಎಷ್ಟು ಜನ್ಮಕ್ಕೆ? ಆ ರಾಮ್ಯ ನೋಡಿದ್ರೆ ಒಂಥರ ಮಾತಾಡ್ತಾ ಇದ್ದಾನೆ. ನೀನ್ಯಾನೋ ರೈತನ ಮಗ ಬಂದು ಈ ತರ ಮಾತಾಡ್ತಾ ಇದೆಯಲ್ಲ. ನಾನ್ ನಿಮ್ ಕಣ್ಣಿಗೆ ಹೆಂಗೋ ಕಾಣಿಸಿದ್ದೀನಿ. ನೂಲಿದ್ದಂಗ ಅದಾರ, ನಾವಿದ್ದಂಗ ಜಗ, ಬೀಜ ಇದ್ದಂಗ ಬೆಳೆ, ಅಪ್ಪಿದ್ದಂಗ ಮಗ. ನಾನು ಚೆನ್ನಾಗಿ ಅವನ್ ನೋಡಿದ್ರೆ ಹಾಗ್ ಮಾತಾಡ್ತಾನೆ, ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದೀಯ. ನೀನಿನ್ ಬದುಕಬಾರ್ದು, ನಿನ್ನ ಮೋಕ್ಷ. ಅಲ್ಲ ನಿನಗೆ ಕೆಸಬಾಯಿ ಹೆಂಗ ನಡ್ಸೋ ಬುಬ್ಬು ನೀಲಿ ನಿಂದು ಇಂಥವ್ರ ಮುಂದೆ ಹಾರಿ ಆಡೋದಿಲ್ಲ. ತಿಂಡಿದೆ ಬಾ, ಹಿಂಗ ಅಣ್ಣವ್ರ ಮುಂದೆ ಹೋಗಂಗಿಲ್ಲ. ಹೌದಲ್ರಿ? ಸಣ್ಣ ಕೂಸ ಐತಿ, ಅದ್ರ ಮುಂದೆ ಅವಳೆ ಹಚ್ಚಿಲ್ಲ ಆಟ ಇದನ. ಇಂಥ ಕಾರ್ನಿಗೆ ಒಬ್ಬನ ಯಾಕೆ ಬಂದೇವು ಮರ? ಹೋಗಿ ಮನಿಗೆ ಹೋಗು, ಮನಿಗೆ ಹೋಗು. ಹೋಗುತ್ತೇನೆ ಕಾರ್ಬಾರಿಗಳೇ, ಹೋಗುತ್ತೇನೆ. ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು ಹೋಗ್ಬೇಕಂತ ನನ್ನ ಆಸೆ. ಹಿಂಗ ಒಂದ್ಯಾಕ ಹತ್ತು ಹೇಳ. ನಮಗೆ ಕಾಲು ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋದು ಗೊತ್ತು. ತಿರುಗಿ ಬಿದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕೈಯಲ್ಲಿ ಹಿಡಿದು ಇಂಥ ಕೆಂಪು ತೋರ ನಮ್ಮ ದೇಶ ಬಿಟ್ಟು ಓಡಿಸೋದು ಗೊತ್ತು. ಬೇಷ ಇಂಗ್ಳಿಗೆ ಊಟ ಇಟ್ಟಾರಪ್ಪ. ತಮ್ಮ, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರಪ್ಪ. ದೊಡ್ಡರ ಕೊರು ಕಿಮ್ಮತ್ತೆ ಮಾತಾಡ್ಬೇಕು. ಆಯ್ಪ ಮನಿಗೆ ಹೋಗ್ರಜೆ, ಮನಿಗೆ ಹೋಗು. ಹೋಗುತ್ತೇನೆ. ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋಗ್ತೀನಿ. ಇನ್ನೊಂದು ಐತೆ ಜಾಡಿಸಿ. ಏನು ತೆಗೆದಪ್ಪ? ಇದು ರೈತನ ಪವರ್. ಸಾವುಕಾರ, ನೀನು ಈ ದೇಶದಲ್ಲಿ ಯಾರಿಗಾದ್ರೂ ಮರ್ಯಾದೆ ಕೊಡ್ತೀಯೋ ಬಿಡ್ತೀಯೋ ಅದ್ ನನಗೆ ಗೊತ್ತಿಲ್ಲ. ಮೊದಲನೇದಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ, ಎರಡನೇದಾಗಿ ನಮ್ಮ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ, ಮೂರನೇದಾಗಿ ನಮ್ಮ ದೇಶಕ್ಕಾಗಿ ಸೈನಿಕರಿಗೆ ಮರ್ಯಾದೆ ಕೊಟ್ರೆ ಹೇಳ್ತೀಯ, ಇಲ್ದಿದ್ರೆ ಬೀದಿ 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 ಹೆಣ್ಣವಾಗಿ ಸಾಯ್ತೀಯ. ಅಪ್ಪ ಇರ್ಲಿ, ಮನಿಗೆ ಹೋಗಿನ್ ಸಾಕ. ಆಯ್ಪ ಮನಿಗೆ ಹೋಗಿ ಜಾಡ್ಸೋದು ಜಾಡಿಸಿ ಮುಗಿತ. ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮುತ್ತಿನಂತ ಮಾತು ಹೇಳೋಗ್ತೀನಿ, ಸರಿಯಾಗಿ ನೆನ್ಪಿಟ್ಕೋ. ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ, ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಿಟ್ಟ ಟಿಪ್ಪು, ತನ್ನ ಪ್ರಾಣವನ್ನೇ ಬಿಟ್ಟ ಸಂಗೊಳ್ಳಿ ರಾಯಣ್ಣ, ದೇಶಕ್ಕಾಗಿ ಹೋರಾಡಿದ ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲರೂ ಸ್ವಾತಂತ್ರ್ಯ ತಂದು ಕೊಟ್ಟರೆ ಎಲ್ಲರೂ ಸಮಾನತೆ ಆಗಿರಲೆಂದು ಸಂವಿಧಾನ ಬರೆದುಕೊಟ್ಟರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಪುಣ್ಯಸ್ಥರು ಹುಟ್ಟಿರುವ ಪುಣ್ಯ ಭೂಮಿ ಇದು. ಇಂಥ ಪುಣ್ಯ ಭೂಮಿಯಲ್ಲಿ ಭಕ್ತಿಯಿಂದ ಅನ್ನ ಕೊಡೋ ರೈತರು ನಾವು. ನಮ್ಮಂತ ರೈತರ ಬಗ್ಗೆ ಏನಾದ್ರೂ ಬಂದ್ರೆ ಮಗನ ಸುಟ್ಟಾಕ್ಬಿಡ್ತೀನಿ, ನನ್ನ ಬರ್ತೀನಿ. ಚೋಟು ಮೆಣಸಿಗೆ ಎಲ್ಲಿ ಹಿಡಿಬೇಕು ಅಲ್ಲಿ ಇಟ್ಟು ಅದ. ಏನೋ ನಾವ್ತದನ್ರಿ ಇವ. ಆದ್ರೂ ನೀವು ಸುಮ್ಮನೆ ಬಿಡಬಾರ್ದಾಗಿತ್ತು ರೀ. ಏನು ಜಾಡ್ಸಿದಾಯ್ತ ನಿಮ್ಮನು? ಮಗನ ನಾ ಬರಾಬರಿನ ಮಾಡ್ತಿದ್ನಿ, ನೀನ ಅಡ್ಡ ಹಿಂಗಾತನ. ಆದ್ರೂ ಬೆರಿಕಿದ ನಿಮ್ಮ ಮಗ. ಆಯ್ತು, ಹೋಗಿ ಮುಂದಿನ ಕೆಲಸ ನೋಡ್ಕೊ. ಆತ ಆತ ಹೋಗ್ಕಂಡ್ರಿ. ಯೊಕ್ಕೊಚ್ಚಿತ್ತು ಒಬ್ಬ ರೈತನ ಮಗ, ಚಿಕ್ಕ ಕೂಸು, ನನಗೆ ಬಾಯಿಗೆ ಬಂದಂತೆ ಮಾತಾಡಿ ಹೋದ.
ಒಂದಲ್ಲ ಒಂದ್ ದಿವಸ ನಿನ್ನ ನಾನು ನೋಡ್ಕೋತೀನಿ. ಬಟ್